ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತು ವಿಡಿಯೋದಲ್ಲಿ ನಾನು ಅರಿಶಿನ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನಾನು ಅರಿಶಿನ 2 ಪಾಟಲ್ಲಿ ಹಾಗೆಯೇ ಒಂದು ಬ್ಲ್ಯಾಕ್ ಟಬ್ಬಲ್ಲಿ 100 ರೂಪೀಸ್ ಬ್ಲ್ಯಾಕ್ ಟಬ್ಬಲ್ಲಿ ಹಾಕಿದ್ದೆ. ಎಷ್ಟು ಅರಿಶಿನ ಬಂದಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿದ್ರಿ ಅಲ್ಲ ಎಷ್ಟು ರೂಟ್ಸ್ ಬಂದಿದೆ ಅಂತ. ಸೊ ಈ ಸತಿ ಸ್ವಲ್ಪನೇ ಅರಿಶಿನ ಬಂದಿದೆ, ಬಟ್ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಅರಿಶಿನ ಬಂದಿದೆ ಅನ್ನೋದನ್ನು. ಈ ಅರಿಶಿನ ನಾವು ಬೆಳೆಯೋದು ತುಂಬಾ ಈಸಿ. ಇದಕ್ಕೆ ತುಂಬ ನೀರು ಬೇಕಾಗಿರೋದಿಲ್ಲ. ಹಾಗೆಯೇ ನಾವು ಟೈಮಿಗೆ ಕರೆಕ್ಟಾಗಿ ಸ್ವಲ್ಪ ಫರ್ಟಿಲೈಸರ್ಸ್ನ ಕೊಟ್ಟರೆ ಸಾಕು. ಆರ್ ನಾವು ಸಾಯಿಲ್ ಮಿಕ್ಸ್ನ ರೆಡಿ ಮಾಡುವಾಗಲೇ ನಾವು ಫರ್ಟಿಲೈಸರ್ಸ್ನ ಕೊಟ್ಟರೆ ನಮಗೆ ಅರಿಶಿನ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಾಕಿದಂಥ ಕಂಟೈನರ್ಸಲ್ಲಿ ಎಷ್ಟು ಅರಿಶಿನ ಬಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನಾನು ಇಲ್ಲಿ ಬಂದಿರುವಂಥ ಅರಿಶಿನ ಮೆಜಾರಿಟಿ ನಾನು ನೆಕ್ಸ್ಟ್ ಸೀಸನ್ಗೆ ಸೀಡ್ಸ್ ಆಗಿ ಸೇವ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಮಾತ್ರ ನಾನು ಯೂಸ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಈ ಪಾಟಲ್ಲಿ ಸ್ವಲ್ಪನೇ ಅರಿಶಿನ ಬಂದಿದೆ. ಅದನ್ನು ಕೂಡ ನಾನು ತೆಗಿತಾ ಇದ್ದೀನಿ. ಸೊ ಎಷ್ಟು ಅರಿಶಿನ ಬಂದಿದೆ ಅನ್ನೋದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಅಷ್ಟು ತನಕ ವೀಡಿಯೋನ ಸ್ವಲ್ಪ ಫಾಸ್ಟಾಗಿ ತೋರಿಸ್ಬಿಡ್ತೀನಿ. ಸೊ ನಿಮಗೂ ಕೂಡ ಬೋರ್ ಆಗೋಲ್ಲ ಅಂದ್ಬಿಟ್ಟು ನಾನು ವೀಡಿಯೋನ ಫಾಸ್ಟಾಗಿ ತೋರಿಸ್ತಿದ್ದೀನಿ. ಬಟ್ ವೀಡಿಯೋನ ಕೊನೆ ತನಕ ನೋಡಿ. ಬರೀ ಅರಿಶಿನ ಹಾರ್ವೆಸ್ಟೇ ಅಲ್ಲ, ನಾನು ಇನ್ನೂ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ವೀಡಿಯೋದಲ್ಲಿ. ಅದು ಏನು ಅನ್ನೋದನ್ನು ನಿಮಗೆ ನೀವು ತಿಳ್ಕೊಬೇಕು ಅನ್ನೋದಾದರೆ ನೀವು ಕೊನೆ ತನಕ ವೀಡಿಯೋನ ನೋಡಲೇಬೇಕಾಗತ್ತೆ. ಸೊ ನೋಡ್ತಿದ್ದೀರಲ್ಲ, ಅರಿಶಿನ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಫಾಸ್ಟಾಗಿ ಅರಿಶಿನ ಹಾರ್ವೆಸ್ಟ್ನ ನೋಡ್ಕೊಂಬಂದುಬಿಡಿ. ಹಾಗೆಯೇ ನೆಕ್ಸ್ಟ್ ನಾನೇನು ಕೆಲಸ ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆಯೇ ಈ ಅರಿಶಿನ ಹಾರ್ವೆಸ್ಟು ನಾನು ಫೆಬ್ರವರಿಲಿ ಮಾಡಿದ್ದು. ಸೊ ನಮಗೆ ಅರಿಶಿನ ಗಿಡಗಳು ಒಣಗೋದ ನಂತರ ನಾವು ಅರಿಶಿನ ಹಾರ್ವೆಸ್ಟ್ ಮಾಡ್ಕೋಬೋದು. ಸೊ ಚೆನ್ನಾಗಿ ಒಣಗೋದ ಮೇಲೆ ನಾವೇನು ಮಾಡಬೇಕು ಅಂದರೆ ನೀರನ್ನು ಹಾಕೋದನ್ನು ಕಡಿಮೆ ಮಾಡಿದ್ರೆ ಅರಿಶಿನ ಚೆನ್ನಾಗಿ ದಪ್ಪ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆಯೇ ನಾನು ಕೂಡ ಮಾಡಿದ್ದು. ಸೊ ಎಷ್ಟು ಅರಿಶಿನ ಬಂದಿದೆ ನೋಡೋಣ ಈಗ.
ನೋಡಿದ್ರಿ ಅಲ್ಲ ಅರಿಶಿನ ಹೇಗೆ ಹಾರ್ವೆಸ್ಟ್ ಮಾಡಿದೆ ಅಂತ. ಸೊ ಅರಿಶಿನ ಕಡಿಮೆ ಬಂದಿದ್ರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಹೇಳಬೇಕು. ನೋಡಿದ್ರೆ ಎಷ್ಟು ದಪ್ಪ ದಪ್ಪ ಚೆನ್ನಾಗಿ ಬಂದಿದೆ. ಸೊ ಇದು ನಾನು ಗಾರ್ಡನ್ ರೀಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಹಾಕಿದ್ದಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಇನ್ನೂ ತುಂಬಾ ಜಾಸ್ತಿ ಅರಿಶಿನ ತುಂಬ ಕಂಟೈನರ್ಸಲ್ಲಿ ಹಾಕ್ತೀನಿ. ನಾನು ನಿಮಗೆ ಹೇಗೆ ಹಾಕೋದು ಅನ್ನೋದು ಕೂಡ ತೋರಿಸ್ತೀನಿ. ಈಗ ನಾನು ಕೆಲವೊಂದು ಸೀಡ್ಸ್ನ ಹಾಕ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಇದು ಜಿನಿಯಾ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಸೊ ಜಿನಿಯಾ ಸೀಡ್ಸ್ನ ಹಾಕ್ತಿದ್ದೀನಿ. ಕೆಲವೊಂದು ಫ್ಲವರ್ ಸೀಡ್ಸ್ನ ನಾನಿಲ್ಲಿ ಹಾಕ್ತಿದ್ದೀನಿ. ಸೊ ಫ್ಲವರ್ಸು ತುಂಬಾ ಕಡಿಮೆ ಆಗಿದೆ ಅಲ್ಲ ನನ್ನ ಗಾರ್ಡನಲ್ಲಿ. ಸೊ ಅದರಿಂದ ಸ್ವಲ್ಪ ಫ್ಲವರ್ ಸೀಡ್ಸ್ನ ಹಾಕ್ತಿದ್ದೀನಿ. ಇದು ಕಾಸ್ಮೋಸ್ ಸೀಡ್ಸ್ನ ಕೂಡ ಹಾಕ್ತಿದ್ದೀನಿ. ಹಾಗೆಯೇ ಇಲ್ಲಿ ಇನ್ನೊಂದು ರೀತಿಯಾದ ಸೀಡ್ಸ್ ಅಂದರೆ ಇದು ಶಂಕು ಹೂವಿನ ಸೀಡ್ಸ್, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದಿಷ್ಟು ಸೀಡ್ಸಲ್ಲಿ ನನಗೆ ಯಾವ್ದು ಜರ್ಮಿನೇಷನ್ ಆಗಿದೆ, ಯಾವುದು ಜರ್ಮಿನೇಷನ್ ಆಗಿಲ್ಲ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಇನ್ನೊಂದು ಕಂಟೈನರಲ್ಲಿ ನಾನು ಇದು ಫ್ರೆಂಚ್ ಮ್ಯಾರಿಗೋಲ್ಡ್ ಇದು, ಆ ಸೀಡ್ಸನ್ನು ಕೂಡ ಹಾಕ್ತಾಯಿದ್ದೀನಿ. ಇದರಲ್ಲೂ ಕೂಡ ಅಷ್ಟೇ ಎಷ್ಟು ನನಗೆ ಜರ್ಮಿನೇಟ್ ಆಗಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿದ್ರಿ ಅಲ್ಲ, ಮ್ಯಾರಿಗೋಲ್ಡ್ ಸೀಡ್ಸ್ನ ಕೂಡ ಹಾಕಿದ್ದೀನಿ. ಹಾಗೆಯೇ ಇದು ನಾರ್ಮಲ್ ಮ್ಯಾರಿಗೋಲ್ಡು, ಇದನ್ನು ಕೂಡ ಸೀಡ್ಸ್ನ ಹಾಕ್ತಿದ್ದೀನಿ. ನಾವು ಮ್ಯಾರಿಗೋಲ್ಡ್ ಗಿಡನ ಬೆಳೆಸ್ಕೊಳ್ಳೋದ್ರಿಂದ ನೆಮಟೋಡ್ಸ್ ಕೂಡ ನಮ್ಮ ಗಾರ್ಡನಲ್ಲಿ ಅಂದರೆ ನಮ್ಮ ಪಾಟ್ಸಲ್ಲಿ ಬರೋದಿಲ್ಲ. ಸೊ ಅದರಿಂದ ನೀವು ಕೂಡ ಮ್ಯಾರಿಗೋಲ್ಡ್ ಸೀಡ್ಸ್ನ ಹಾಕ್ಕೊಳ್ಳಿ, ಗಿಡಗಳನ್ನು ಬೆಳೆಸಿ. ಸೊ ಈಗ ಹಾಕಿರುವಂಥ ಸೀಡ್ಸ್ ಏನಿದೆ ಅಲ್ಲ, ಈ ಪಾಟಲ್ಲಿ ವಾಟ್ರಿಂಗ್ ಕೂಡ ಮಾಡ್ತಿದ್ದೀನಿ. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಗಾರ್ಡನರ್ಸ್ಗೂ ಗೊತ್ತಿರುವಂಥ ವಿಷಯ. ಲೈಕ್ ನಾವು ಸೀಡ್ಸ್ ಹಾಕಿದ್ಮೇಲೆ ವಾಟ್ರಿಂಗ್ ಅನ್ನೋದನ್ನು ಕಂಪಲ್ಸರಿ ಮಾಡಬೇಕು. ಹಾಗೆಯೇ ಮಾಯಿಶ್ಚರ್ನ ಮೇಂಟೈನ್ ಮಾಡೋದ್ರಿಂದ ನಮಗೆ ಸೀಡ್ಸ್ ಬೇಗ ಜರ್ಮಿನೇಟ್ ಆಗುತ್ತೆ. ನಾವು ಹಾಕಿದ್ದಂಥ ಸೀಡ್ಸು ಬೇಗನೆ ಜರ್ಮಿನೇಟ್ ಆಗುತ್ತೆ. ಸೊ ನೋಡಿದ್ರಿ ಅಲ್ಲ, ಸ್ವಲ್ಪ ಸೀಡ್ಸ್ನ ಕೂಡ ಹಾಕಿದ್ದೀನಿ, ಫ್ಲವರ್ ಸೀಡ್ಸು. ಹಾಗೆಯೇ ನಾನಿವತ್ತು ಟರ್ಮರಿಕ್ ಅರಿಶಿನ ಕೂಡ ಹಾರ್ವೆಸ್ಟ್ ಮಾಡಿದ್ದೀನಿ. ಅದನ್ನು ಸೀಡ್ಸ್ಗೋಸ್ಕರ ಹೇಗೆ ಎತ್ತಿಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಹಾಗೆ ಅರಿಶಿನ ಯಾವಾಗ ಹಾಕ್ಕೋಬೇಕು ಅನ್ನೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.